2024ನೇ ಲೋಕಸಭಾ ಚುನಾವಣೆಯಲ್ಲಿ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಒನ್ ಆಫ್ ದ ಹಾಟ್ ಸ್ಪಾಟ್ ರಣಕ್ಷೇತ್ರ ಎನ್ಸ್ಕೊಂಡಿರುವಂತ ಬೆಂಗಳೂರು ಗ್ರಾಮಾಂತರದಲ್ಲಿ ನಾವು ಇವತ್ತಿದ್ದೀವಿ. ಅದರಲ್ಲಿ ಒಂದು ಕಡೆ ಡಿ ಕೆ ಸುರೇಶ್ ಅವರು ಅಂದ್ರೆ ಸತತ ಎರಡು ಬಾರಿ ಗೆದ್ದಂತಹ ಸಂಸದರಾದಂತಹ ಡಿ ಕೆ ಸುರೇಶ್ ಅವರು ಕಾಂಗ್ರೆಸ್ ಇಂದ ಅಭ್ಯರ್ಥಿ ಆದರೆ ಬಿಜೆಪಿಯಿಂದ ಹೃದಯವಂತ ಜಯದೇವ ಹೃದ್ರೋಗ ಆಸ್ಪತ್ರೆಯ ಮಾಜಿ ಡೈರೆಕ್ಟರ್ ಆದಂತಹ ಡಾಕ್ಟರ್ CN ಮಂಜುನಾಥ್ ಅವರು ಕಣಕ್ಕಿಳಿದಿದ್ದಾರೆ ಬಿಜೆಪಿಯಿಂದ. ಈ ಸರಿ ಯಾರು ಗೆಲ್ಲಬಹುದು ಎನ್ನುವಂಥದ್ದನ್ನ ರಾಮನಗರ ವಿಧಾನಸಭಾ ಕ್ಷೇತ್ರದ ಜನತೆಯ ಒಲವು ಯಾರ ಕಡೆ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಬನ್ನಿ. ಸರಿ ಬೆಂಗಳೂರು ಗ್ರಾಮಾಂತರದಲ್ಲಿ ಏನಿದೆ ಟ್ರೆಂಡಿಂಗು, ಯಾರು ಬರ್ಬೋದು ಈ ಸರಿ? ಈ ಸತಿ ಮಾನ್ಯ ಸುರೇಶ್ ಅವರು ಗೆಲ್ತಾರೆ. ಯಾಕೆ? ಅವರು 3 ಬಾರಿ ಗೆದ್ದೆ ಸಾಕಷ್ಟು ಅಭಿವೃದ್ಧಿಗಳು ಮಾಡಿದ್ದಾರೆ. ಆಮೇಲೆ ಕೈಗೆಟುಕುವಂತ ಒಬ್ಬ MP ಯಾರಾದ್ರೂ ಈ ದೇಶದಲ್ಲಿ ಇದ್ರೆ ಅದು ಡಿ ಕೆ ಸುರೇಶ್ ಅವರು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಡಾಕ್ಟರ್ CN ಮಂಜುನಾಥ್ ಅವರು ಕೂಡ ಈ ಸರಿ ಹೊಸ ಅಭ್ಯರ್ಥಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಮತ್ತೆ ಅವರು ಜಯದೇವ ಹೃದ್ರೋಗ ಆಸ್ಪತ್ರೆಯ ಡೈರೆಕ್ಟರ್ ಆಗಿದ್ದಂತವ್ರು, ಸಾಮಾಜಿಕ ಕಾರ್ಯಕರ್ತರಾಗಿದ್ದಂತವ್ರು. ಅವ್ರ ಬಗ್ಗೆ ಅವ್ರಿಗೊಂದ್ಸರಿ ನೀವು ಚಾನ್ಸ್ ಕೊಡ್ಬೋದಲ್ಲ? ಮಂಜುನಾಥ್ ಅವ್ರ ಬಗ್ಗೆ ತುಂಬಾ ಗೌರವ ಇದೆ ನಮ್ಗೆ ಎಲ್ಲ. ಇಡೀ ನಮ್ಮ ರಾಜ್ಯದ ಜನಕ್ಕೆ, ದೇಶದ ಜನಕ್ಕೆ ಅವ್ರ ಬಗ್ಗೆ ಗೌರವ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಚುನಾವಣೆ ಅಂತ ಬಂದಾಗ MP ಈ ಎಲೆಕ್ಷನ್ಗೆ ಸುರೇಶ್ ಅವರೇ ಸೂಕ್ಷ್ಮ ಅಂತ ನಮ್ಮ ಅನಿಸಿಕೆ. MP ಸುರೇಶ್ ಅವರಾಗಬೇಕು. ಅದ್ರ ಜೊತೆಗೆ ಕೇಂದ್ರದಲ್ಲಿ ಸರ್ಕಾರ ಯಾವ್ದು ಬರಬೇಕು ಮತ್ತೆ ಪ್ರಧಾನಿ ಯಾರಾಗಬೇಕು ಅಂತ ನಿಮ್ಮ ಆಲೋಚನೆ? ಕೇಂದ್ರದಲ್ಲೂ ಕೂಡ ಈಗ 2 ಸತಿ ನರೇಂದ್ರ ಮೋದಿ ಅವರು ಏನು ನಮ್ಗೆ 5 ವರ್ಷ ಚಾನ್ಸ್ ಕೊಡಿ ಸಾಲ್ಕು, ನಾವು ಕಾಂಗ್ರೆಸ್ನವ್ರಿಗೆ 75 ವರ್ಷ ಆಡಳಿತ ಕೊಟ್ಟಿದ್ದೀರಿ, ನಮ್ಗೆ 5 ವರ್ಷ ಕೊಟ್ಟರೆ ಸಾಕು, ನಾವು ಅಭಿವೃದ್ಧಿ ಮಾಡಿ ಏನು ಅಂತ ತೋರಿಸ್ಕೊಡ್ತೀವಿ ಅಂತೇಳಿ ಜನ 5 ವರ್ಷ ಅಲ್ಲ 5 ವರ್ಷಕ್ಕೂ ಆಗಲ್ಲ ಅಂದ್ಬಿಟ್ಟು 10 ವರ್ಷ ಕೊಟ್ಟರು ಕೂಡ ಅಂತೆ ಅಭಿವೃದ್ಧಿ ಏನು ಕಾಣ್ತಾ ಇಲ್ಲ. ಪ್ರಧಾನಿ ಯಾರಾಗಬೇಕು ಅಂತ? ಪ್ರಧಾನಿ ಈಗ ರಾಹುಲ್ ಗಾಂಧಿ ಅವರು ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗ್ಬೇಕು. ಸರಿ ಯಾರು ಬರ್ಬೋದು? ಬಿಜೆಪಿ ಬರ್ಬೇಕು ಸರ್. ಬಿಜೆಪಿ ಆಗಿ ಹಾಲಿ ಸಂಸದರು ಇದಾರಲ್ಲ ನಿಮ್ ಕಡೆ, ಡಿ ಕೆ ಸುರೇಶ್ ಅವರು. ಡಿ ಕೆ ಸುರೇಶ್ ಅವರು ನಮ್ಗೆ ಬೇಕೇ ಆಗಿಲ್ಲ ಸರ್. ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ, ಮಾಡಿದ ಭಿಕ್ಷಾ ಬೇಡ ಮಾಡ್ಬಿಟ್ಟವ್ರೆ. ಫ್ರೀ ಎಂತಕ್ಕೆ ಮಾಡ್ಬೇಕಾಯ್ತು? ಅವರು ಬಸ್ನ ಫ್ರೀ ಎಂತಕ್ಕೆ ಮಾಡ್ಬೇಕಾಯ್ತು? ಮಾಡ್ಲಿ ಬಿಡಿ, ಅಪ್ಪ ಅಮ್ಮ ಇಲ್ದಾಗಿರೋ ಮಕ್ಳುಗಳಿಗೆ ಓದಿಸ್ಲಿ, ತಂದೆ ತಾಯಿ ಇಲ್ದವ್ರಿಗೆ ಓದಿಸ್ಲಿ. ಬಡವ್ರು ಯಾರಿಲ್ವ? ಆಟೋದವ್ರಿಲ್ವ? ಬಸ್ನವ್ರಿಲ್ವ? ಯಾರಿಲ್ವ? ಎಲ್ಲಾರು ಭಿಕ್ಷಾ ಬೇಡ್ತಾವ್ರೆ. ಇವ್ರು ಅದೇ ಇಷ್ಟೊಂದು ಮಾತಾಡ್ತಾರಲ್ಲ ಸಿದ್ದರಾಮಯ್ಯ ಅವರು, ಅವ್ರ ಮನೇಲಿ ಐತಲ್ಲ ಅವ್ರ ಹೆಸರಲ್ಲಿ ಅದನ್ನ ದಾನ ಮಾಡಿದೀನಿ ಫಸ್ಟ್ ನೋಡುವ ಅಲ್ವಾ, ಮಾಡಿದೀನಿ ಅದನ್ನ. ಇವಾಗ 5 ರೂಪಾಯಿ ಭಿಕ್ಷಾ ಬಡಿಲ್ಲ. ಈ ಗಾಡಿಯವ್ರನ್ನ ಇನ್ನ ಬೋಣಿ ಮಾಡಿರಲ್ಲ. ಬೆಳಿಗ್ಗೆ 5 ಗಂಟೆಗೆ ಬಂದು ಹೆಂಗಸರುಗಳು ಬಸ್ಸೇ ಕಾಯ್ಕೊಂಡು ನಿಂತಿರ್ತಾರೆ. ಗಂಡಸರುಗಳೇನ ಓಟ್ ಹಾಕ್ಲಿಲ್ವಾ? ಗಂಡಸರುಗಳೇನ ಓಟ್ ಹಾಕ್ಲಿಲ್ವಾ ಅವ್ರಿಗೆ? ಶಕ್ತಿ ಯೋಜನೆಯಿಂದ ಭಾರಿ ನಷ್ಟ ಆಗಿದೆ ಅಂತ ಹೇಳ್ತೀರಾ? ಅವ್ರ ಯೋಚನೆ ಅವ್ರು ಬಂದಾಗ ಬರಗಾಲ ಭಿಕ್ಷಾ ಬೇಡ್ತಾವ್ರೆ, ಜನಗಳು ಭಿಕ್ಷಾ ಬೇಡ್ತಾವ್ರೆ. ಇವಾಗ ಅಕಸ್ಮಾತ್ ನಾವು ಕಾವೇರಿ ನೀರು ಕುಡಿತೀವಿ, ಅದೆಷ್ಟು ಜನ ಹುಚ್ಚ ಹೋದವರು, ಅದೆಷ್ಟು ಜನ ತಿಕ್ಕ ತೊಳ್ದವರು ಅವ್ರು ಕುಡಿತಾರ ಕೇಳಿ ಫಸ್ಟ್. ಅವ್ರು ಕುಡಿಬೇಕಾದ್ರೆ 16 ಜನ ಟೆಸ್ಟ್ ಮಾಡ್ಬೇಕು. ಚೆನ್ನಾಗೈತೆ ಕುಡೀರಿ ಅಂತ ಕುಡಿತಾರೆ. ಅದೇ ನಾವು ಹುಚ್ಚ ಊದಿರೋದ್ನ ನೀರು ಕುಡಿತಾರೆ, ಅವ್ರು ಕುಡಿತಾರ ಕೇಳಿ ಫಸ್ಟ್. ಸರಿ, ಡಾಕ್ಟರ್ CN ಮಂಜುನಾಥ್ ಅವ್ರು ಯಾಕೆ ಬರ್ಬೇಕು ಅಂತ ಹೇಳ್ತಿದ್ದೀರಿ? ಬಿಜೆಪಿ ಯಾಕೆ ಬರ್ಬೇಕು ಅಂತ ಹೇಳ್ತಿದ್ದೀರಿ? ಬರ್ಲಿ ಬಿಡಿ, ಬರೋದಕ್ಕೆ ಮಾಡ್ತಾವ್ರೆ. ಆ ಕಡೆಗೆ ನೋಡಿ ವರ್ಧೆ, ಆ ಕಡೆಗೆ ಕಾಶಿ ವಾರಣಾಸಿ ಎಲ್ಲ ಹೆಂಗ್ ಮಾಡವ್ರೆ, ಇಲ್ಲೇನ್ ಮಾಡವ್ರೆ? ಆಯ್ತು, ಇರೋರ್ಗೆ ಕೊಡ್ತಾವ್ರಲ್ಲ, ಇಲ್ದೋದವ್ರಿಗೆ ಏನ್ ಕೊಟ್ಟವ್ರ? ಅವ್ರು ಕೇಳಿ. ಆಟೋದವ್ರಿಗೆ ಏನ್ ಕೊಟ್ಟವ್ರೆ? ಕೊಟ್ಟವ್ರಾ? ಪ್ರಧಾನಿ ಯಾರಾಗಬೇಕು ಅಂತ ಹೇಳ್ತೀವಿ ಸರ್? ಕೇಂದ್ರದಲ್ಲಿ ಯಾರು ಬರ್ಬೇಕು ಅಂತ ಹೇಳ್ತೀರಿ? ಇವರೇ ಬೇಡ ನಮ್ಗೆ, ಈ ಸರ್ಕಾರನೇ ಬೇಡ ನಮ್ಗೆ. ಅಲ್ಲ, ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವ್ರು ಬರ್ಬೇಕಾ, ರಾಹುಲ್ ಗಾಂಧಿ ಅವ್ರು ಬರ್ಬೇಕಾ? ರಾಹುಲ್ ಗಾಂಧಿ ಬೇಡ, ನರೇಂದ್ರ ಮೋದಿ ಬೇಕು. ಸರಿ, ಸುದ್ದಿ ಟ್ರೆಂಡ್ ಏನಿದೆ ಅಂತ ಹೇಳ್ತೀರಾ? ಸರ್, ಟ್ರೆಂಡ್ ಅನ್ನೋದಕ್ಕಿಂತ ಇಬ್ರಿಗೂ ಪೈಪೋಟಿ ಇದೆ. DK ಶಿವಕುಮಾರ್ ಅವ್ರ ಕೈ ಮೇಲಿದ್ದಾರೆ, ಮಂಜುನಾಥ್ ಅವ್ರ ಕೈ ಕೆಳಗಡೆ ಇದ್ದಾರೆ. ಬಟ್ ಏನಾಗುತ್ತೆ ಅಂತ ತಿಳಿಯಕ್ಕಾಗಲ್ಲ. ವಿಧಾನಸಭಾ ಕ್ಷೇತ್ರದಲ್ಲೂ ಇಕ್ಬಾಲ್ ಅವರು ಒಂದ್ ಕೈ ಕೆಳಗಡೆ ಇದ್ರು, ನಿಖಿಲ್ ಒಂದ್ ಕೈ ಮೇಲೆ ಇದ್ರು. ಬಟ್ ಇನ್ನು ಗೆದ್ದಿದೆ ಇಕ್ಬಾಲ್ ಅವರು. ಈ ಸಲ ಫೈಟ್ ಇದೆ, ಯಾರು ಗೆಲ್ತಾರೆ ಅಂತ ಸ್ವಲ್ಪ ಇನ್ನೂ ಸ್ವಲ್ಪ ಆಗಿಲ್ಲ. ಡಿ ಕೆ ಸುರೇಶ್ ಅವರೇ ಗೆಲ್ಬಹುದು, ಇಲ್ಲ ಸೋಲ್ಬಹುದು, ಹೇಳಕ್ಕಾಗಲ್ಲ. ಅದು ಜನದ ಮೇಲೆ ಡಿಪೆಂಡ್. ನಾವು ಅದೇ ಪಕ್ಷ, ನಾವು ಮೇನ್ ಕಾಂಗ್ರೆಸ್. ನಾನು ಡಿ ಕೆ ಸುರೇಶ್ ಬಂದು ನಾನು ಅವನು ಗಂಡನೇ ನಮ್ಗೆ. ಅವರು ಗ್ಯಾರಂಟಿಗಳ ಬಗ್ಗೆ ಏನ್ ಮಾತಾಡ್ತೀರಿ ಸರ್? ಗ್ಯಾರಂಟಿ ಡಿ ಕೆ ಸುರೇಶ್. ಅಲ್ಲ, ಕರ್ನಾಟಕದಲ್ಲಿ ಸದ್ಯ ಶಕ್ತಿ ಯೋಜನೆ ಮತ್ತೆ ಹಲವಾರು ಗ್ಯಾರಂಟಿಗಳನ್ನ ಕೊಟ್ಟಿದಾರ, ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಸಿದ್ದರಾಮಯ್ಯ ಕೊಡ್ತಾ ಉಂಟೆ ನಾನು ಏನಿಲ್ಲ ಟೈಮ್. ಸಿದ್ದರಾಮಯ್ಯ ವೀರಪ್ಪ ಮೊಯ್ಲಿ ಮಾವನು ಮುಖ್ಯಮಂತ್ರಿ ಫಸ್ಟ್ ಟೈಮಲ್ಲಿ. ನಿಮ್ ಪ್ರಕಾರ ಯಾರು ಗೆಲ್ಬೇಕು ಸರಿ? ಕಾಂಗ್ರೆಸ್ ಬರ್ಬೇಕು. ಮತ್ತೆ ಕೇಂದ್ರದಲ್ಲಿ ಯಾರು ಪ್ರಧಾನಿ ಆಗ್ಬೇಕು ಸರ್? ರಾಹುಲ್ ಗಾಂಧಿ.
ರಾಹುಲ್ ಗಾಂಧಿ ಯಾಕೆ ಸರ್ ರಾಹುಲ್ ಗಾಂಧಿನ ಪ್ರಧಾನಿ ಆಗ್ಬೇಕು ಯಾಕೆ? ಆಲ್ರೆಡಿ ಆಗ್ಲೇ 10 ವರ್ಷದಿಂದ ಬಿಜೆಪಿ ಇದೆ ಆಡಳಿತದಲ್ಲಿ. ರಾಹುಲ್ ಗಾಂಧಿ ಅವರು ಆಲ್ಮೋಸ್ಟ್ ಎಲ್ಲ ಕಡೆನೂ ಪಬ್ಲಿಸಿಟಿಯಲ್ಲೆಲ್ಲ ಹೇಳ್ಕೊಂಡ್ ಬರ್ತಿದ್ದಾರೆ, ಯೂತ್ಗೆಲ್ಲ ಒಳ್ಳೇದು ಮಾಡ್ತೀವಿ, ಆಮೇಲೆ ನಿರುದ್ಯೋಗ ಅಂದರೆ ಜಾಬಲ್ಲಿ ಯಾರಿಲ್ಲ ಯಾರಿಗೂ ವರ್ಕ್ ಕೊಡಿಸ್ತೀವಿ. ಇವಾಗ ಆಲ್ಮೋಸ್ಟ್ BJP ಕಾಂಗ್ರೆಸ್ ಸರ್ಕಾರದಲ್ಲಿ ಯೂತ್ ಕ್ವಾಲಿಫಿಕೇಶನ್ ಎಲ್ಲ ಕಂಪ್ಲೀಟ್ ಮಾಡಾದ್ಮೇಲೂ ಇನ್ನೂ ಸುಮಾರು ಜನ 70% ಆದರೂ ಹಂಗೆ ಮನೇಲಿ ಟೈಮ್ ವೇಸ್ಟ್ ಮಾಡ್ಕೊಂಡು ಆಲ್ಮೋಸ್ಟ್ ಎಲ್ಲರೂ ಹಂಗೆ ಇದ್ದಾರೆ. ನನ್ನ ಫ್ರೆಂಡ್ಸೇ, ನಾನು ಈ 23ನಲ್ಲಿ ಪಾಸ್ಔಟ್ ಆಗಿದ್ದ ಡಿಗ್ರಿ, ನನ್ನ ಫ್ರೆಂಡ್ಸೇ ಸುಮಾರು ಜನ ಇದ್ದಾರೆ, ಯಾರಿಗೂ ಇನ್ನೂ ಕರೆಕ್ಟಾಗಿ ವರ್ಕ್ಗಳು ಸಿಗ್ತಾ ಇಲ್ಲ. ಸೊ ಕಾಂಗ್ರೆಸ್ ಅವ್ರು ಹೇಳವ್ರೆ ಮಾಡ್ತೀನಿ ಅಂತ, ನೋಡೋಣ. ಫಸ್ಟ್ ಸಿದ್ದರಾಮಯ್ಯ ಅವ್ರು ಹೇಳಿದ್ರು 5 ಯೋಜನೆಗಳು ಫ್ರೀ ಕೊಡ್ತೀವಿ ಅಂತ, ಅವ್ರು ಹೇಳ್ದಂಗೆ ಮಾಡ್ಕೊಂಡವ್ರೆ. ಇನ್ನು ನೋಡೋಣ. ಸರಿ ಯಾರು ಗೆಲ್ತಾರೆ ಅಂತ ಹೇಳ್ತೀರಾ? ಮಂಜುನಾಥ್ ಅವರು. ಯಾಕೆ ಮಂಜುನಾಥ್ ಅವರೇ 2 ಬಾರಿ ಸಂಸದರಾಗಿದ್ರಲ್ಲ, DK ಸುರೇಶ್ ಅವ್ರ ಬೇಡ? DK ಸುರೇಶ್ ಸರ್ ಏನ್ ಮಾಡವ್ರೆ, ಮನಾಳ್ ಮಾಡ್ಬಿಟ್ಟವ್ರೆ. ಹೆಂಗಸರಿಗೆ ಫ್ರೀ ಬಸ್ ಅಂತ ಬಿಟ್ರು, ಜನದಿರ್ ಹೊಲ್ತಾಗಬೇಕು, ಹೆಂಗಸರುಗಳು ಪೇಟೆ ಬೀದಿ ತೋರ್ಬೇಕು. ಅದರಿಂದ ಎಲ್ಲ ಏನ್ ಉಪಕಾರ ಐತೆ? ಅದರಿಂದ ಮಂಜುನಾಥ್ ಗೆದ್ರೆ ಒಳ್ಳೇದು. ಕೇಂದ್ರದಲ್ಲಿ ಪ್ರಧಾನಿ ಯಾರಾಗಬೇಕು ಅಂತ ಹೇಳ್ತೀರಾ ಸರ್? ಮೋದಿ ಯಾರು ಆದ್ರೂ ಚಂದ. ಯಾಕೆ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಚಾನ್ಸ್ ಕೊಡ್ಬೋದಲ್ಲ ನೀವು? ರಾಹುಲ್ ಗಾಂಧಿ ಅವ್ರು ಕಾಂಗ್ರೆಸ್ನವ್ರು ಏನೋ ಮಾಡ್ತಾ ಇಲ್ಲ, ಮೋಸ ಮಾಡ್ತಾವ್ರೆ. ಮಂಜುನಾಥ್ ಅವರ ಗೆಲ್ಲಬೇಕು ಸರ್. ಯಾಕೆ ಮಂಜುನಾಥ್ ಅವರೇ ಗೆಲ್ಬೇಕು ಅಂತ ಕಡಗಂಡಿತವಾಗಿ? ಮಾಡ್ತಾರೆ, ಅದು ಇದಕ್ಕೆ ಮಾಡ್ತಾರೆ, ಏನೋ ಮಾಡ್ತಾರೋ ಅಂತ ಮಾಡ್ಬೇಕು, ಗೆಲ್ಬೇಕು ಅವರು. ಅವ್ರು ಗೆದ್ದವರ ಗೆಲ್ತಾರೆ, ಏನ್ ಮಾಡಾರ ಸರ್? ಏನೋ ಮಾಡಲ್ಲ. ಯಾಕಂದ್ರೆ DK ಸುರೇಶ್ ಅವರು ಕಾವೇರಿ ಹೋರಾಟ ಎಲ್ಲ ಮಾಡಿದಾರಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಅಂತ ಸರ್? ಸರ್, ಕಾವೇರಿ ಹೋರಾಟ ಒಳ್ಳೇದೇನೆ, ಆದ್ರೂ ಡಾಕ್ಟರ್ ಸೇವೆ ಮಾಡವ್ರೆ, ಬಡವ್ರ ಸೇವೆ ಮಾಡವ್ರೆ. ಇನ್ನ ಬಡವ್ರ ಸೇವೆ ಹೆಚ್ಚೆಚ್ಚು ಮಾಡ್ಲಿ ಅನ್ನೋದು ನಮ್ಮ ಆಸೆ ಮಂಜುನಾಥ್ ಸರ್ ಅವ್ರಿಗೆ. ಕಾವೇರಿ ಹೋರಾಟ ಮಾಡವ್ರೆ, ಅದು ನಿಜ, ಒಳ್ಳೇದು. ಹೀಗಾಗಿ ನಾವು ಇವ್ರಿಗೂ ಮಾಡ್ಬೇಕಲ್ಲ ಸರ್. ಸರಿ ಯಾರು ಬರ್ಬೋದು ಈ ಸಲ ನಮ್ಗೆ ಇಲ್ಲಿ ಕರ್ನಾಟಕದಲ್ಲಿ ಎಲ್ಲ ಕಾಂಗ್ರೆಸ್ ಸರ್ಕಾರ ಅದೇ. ಕಾಂಗ್ರೆಸ್ ಸರ್ಕಾರ ಒಳ್ಳೇದೇ ಅಂತ ಹೇಳ್ತೀವಿ, ಯಾಕಂದ್ರೆ ಎಲ್ಲ ಜನಗಳಿಗೆಲ್ಲ ಅನುಕೂಲ ಆಗದೆ. ಆದ್ರೂ ಎಲ್ಲೋ ಒಂದ್ ಸ್ವಲ್ಪ ಮಾಡೋ ಕೆಲಸ ಬೇರೆ ಇತ್ತು, ಬೇರೆ ಕೆಲಸ ಮಾಡವ್ರೆ. ನಾವೇನ್ ಹೇಳ್ತೀವಿ ಅಂದ್ರೆ, ಕೆಲವ್ರು ಹೇಳ್ತಾವ್ರೆ ನಮ್ಗೆ ಆಟೋದಲ್ಲಿ ಬಾಡಿಗೆ ಇಲ್ಲ, ಇದಿಲ್ಲ ಅದಿಲ್ಲ ಅಂತ ಹೇಳ್ತಾವ್ರೆ. ಬಟ್ ಎಲ್ಲಾ ಫ್ಯಾಮಿಲಿಗಳಲ್ಲಿ ಲೇಡೀಸ್ ನ ಎಲ್ಲ ಅನುಕೂಲ ಆಗದೆ. ರೇಷನ್ ಕಾಸು ಕೊಡ್ತಾವ್ರೆ, ತಿಂಗಳಿಗೆ ಹೆಂಗಸರಿಗೆ 200 ರೂಪಾಯಿ ಕೊಡ್ತಾವ್ರೆ, ಓಡಾಡಕ್ಕೆ ಸೌಲಭ್ಯ ಮಾಡವ್ರೆ. ಅದಕ್ಕೆ ನಾವು ಕಾಂಗ್ರೆಸ್ ಬೆಸ್ಟ್ ಅಂತ ಹೇಳ್ತೀವಿ. ಕೇಂದ್ರದಿಂದ ಸುಮಾರು ಯೋಜನೆಗಳು ಬಂದಿದೆಯಾ ಸರ್ 10 ವರ್ಷಗಳಿಂದ? ಕೇಂದ್ರದಿಂದ ಡೆವಲಪ್ಮೆಂಟ್ ಆಗಿಲ್ಲ ಅಂತೀರಾಗಿದ್ರೆ? ತರ ಡೆವಲಪ್ಮೆಂಟ್ ಏನಿಲ್ಲ, ಬರೀ ಜನಗಳಿಗೆ ಮಾತ್ರ ತೊಂದರೆ ಆಗದೆ ಬಿಜೆಪಿ ಸರ್ಕಾರದಿಂದ. ಬಟ್ ಬೇರೆ ಕೆಲಸ ಏನು ಆಗ್ಲಿಲ್ಲ. ಇದು ಅದು ಆ ಜಾತಿ ಬಗ್ಗೆ ಈ ಜಾತಿ ಬಗ್ಗೆ, ಆ ದೇವಸ್ಥಾನ ಈ ದೇವಸ್ಥಾನ, ಆ ಮಸೀದಿ, ಬರೀ ಅದೇ ಆಗಿರೋದು. ಬಟ್ ಅದು ಬಿಟ್ಟು ಇನ್ನೇನು ಜನಗಳಿಗೆ ಲೋಭ ಆಗ್ಲಿಲ್ಲ ಏನು. ನಿಮ್ಮ ಪ್ರಕಾರ ಪ್ರಧಾನಿಯಾಗಿ ಯಾರು ಬರ್ಬೋದು ಈ ಸಾರಿ? ಕೇಂದ್ರದಲ್ಲಿ ಯಾವ ಸರ್ಕಾರ ಬರ್ಬೋದು? ಕೇಂದ್ರದಲ್ಲಿ ನಮ್ಮ ಪ್ರಕಾರ ಬರ್ತಾವ್ ನೋಡ್ರಿ, ಆ ಕಡೆ ಎಲ್ಲ ಫುಲ್ ಬಿಜೆಪಿ ಅದೇ. ಬಿಜೆಪಿನೇ ನಂಬರ್ 1 ಅಲ್ಲಿ ಅದೇ. ನಂಬರ್ 1 ಅದು ನರೇಂದ್ರ ಮೋದಿ ಅವರು ಒಳ್ಳೆಯವರು. ಅವ್ರ ಅಕ್ಕಪಕ್ಕದವ್ರು ಇದಾರಲ್ಲ, ಸ್ವಲ್ಪ ಅವರು ಇದ್ದದೆ. ನರೇಂದ್ರ ಮೋದಿ ಸರ್ಕಾರ ಚೆನ್ನಾಗದೆ, ಮತ್ತೆ ಈಗ ಚೇಂಜ್ ಆದ್ರೂ ಇನ್ನೂ ಒಳ್ಳೇದಂತ ಹೇಳ್ತೀವಿ. ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಸೀಟ್ ಗೆಲ್ಬೋದು ಸರಿ ಕಾಂಗ್ರೆಸ್ ಅಥವಾ ಬಿಜೆಪಿ? ನಮ್ಮ ಪ್ರಕಾರದಿಂದ ಒಂದು 15 ಸೀಟ್ ಗೆಲ್ಬಹುದು ಅಂತ. ಹೃದಯ ಅಂತ ಗೆಲ್ತಾನೆ. ಡಾಕ್ಟರ್ CN ಮಂಜುನಾಥ್ ಅವ್ರು ಗೆಲ್ತಾರೆ ಅಂತ ಹೇಳ್ತಿದ್ದೀರಾ? ಯಾಕೆ? DK ಸುರೇಶ್ ಅವರು ಹಾಲಿ ಸಂಸದ ಇದ್ದಾರಲ್ಲ, ನಾಳೆ ಒಂದು 10 ವರ್ಷ ಮಾಡವ್ರೆ, ಇವ್ರಿಗೊಂದು ಸ್ವಲ್ಪ ಕೊಟ್ಟು ನೋಡುವ ಸರ್. ಗ್ಯಾರಂಟಿ ಯೋಜನೆ ಹೇಳಿದೆ, ಜೊತೆಗೆ ಡೆವಲಪ್ಮೆಂಟ್ ಅಲ್ಲೂ DK ಸುರೇಶ್ ಅವರು ಭಾರತದಲ್ಲಿ ನಂಬರ್ 1 ಇದ್ದಾರೆ. ಆದ್ರೂ ನೀವು ನಿಮ್ಮ ಅಭಿಪ್ರಾಯದಲ್ಲಿ ಏನು? ಬಂದ್ರು ಅವರು ಅಲ್ಲಿ ಹೋಗಿ ಕೇಂದ್ರದಲ್ಲಿ ಸರ್ಕಾರ ಬರಲ್ಲ ಅವ್ರದ್ದು. ಇವ್ರದೆಲ್ಲ ಸರ್ಕಾರ ಬಂದ್ರೆ ಒಂದೇನೋ ಒಂದು ಉದ್ಯೋಗ ಕೊಡ್ತಾರೆ, ಒಂದು ಅನುಕೂಲ ಆಯ್ತದೆ ಕರ್ನಾಟಕಕ್ಕೆ. ಪ್ರಧಾನಿ ಯಾರಾಗಬೇಕು ಅಂತ ಹೇಳ್ತೀರಾ ಸರ್? ಮೋದಿ ಆಯ್ತಾರೆ, ನರೇಂದ್ರ ಮೋದಿ. ನಿಮ್ ಕ್ಷೇತ್ರದಲ್ಲಿ ಸರ್ ಯಾರು ಬರ್ಬೋದು ಸರ್? DK ಸುರೇಶ್ ಬರ್ತಾರೆ. DK ಸುರೇಶ್ ಅವರು ಅಂತ ಹೇಗೆ? ಹೃದಯವಂತ ಇದಾರಲ್ಲ ಅವರು. ಈಗ ಹಾಲಿ 2 ಸಾಲಿ MP ಆಗಿದ್ದಾರೆ. ಕಾರ್ಯಕರ್ತರು ಒಡನಾಟ ಚೆನ್ನಾಗಿದೆ, ಕೆಲಸ ಕಾರ್ಯ ಚೆನ್ನಾಗಿ ಮಾಡ್ತಾರೆ. ಪಾರ್ಟಿಯಿಂದ ಅವರು ಹೋದ್ಸಲಿ ಎಲ್ಲಾ ಕಡೆನೂ BJP ಬಂದಿದ್ರು, ಗೆದ್ದಿದ್ರು. ಆ ರೀತಿ ಈ ಸಲ ಅವ್ರಿಗೆ ಒಪ್ಪಿದೆ. ಕೇಂದ್ರದಲ್ಲಿ ಪ್ರಧಾನಿ ಯಾರಾಗ್ಬೋದು? ಮಾಮೂಲಿ ಮೋಸ್ಟ್ಲಿ BJPನೇ, ಆದ್ರೆ ಇಲ್ಲಿ DK ಸುರೇಶ್ ಗೆದ್ದಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ ಅವ್ರು ಗೆಲ್ತಾರೆ, ಕೇಂದ್ರದಲ್ಲಿ ಪ್ರಧಾನಿ ಮೋದಿನೇ ಆಗ್ತಾರೆ ಅಂತ ಇವರ ಅಭಿಪ್ರಾಯ. ಸರಿನಾ ಸರ್? ಸರಿ. ಫೈಟ್ ಅದೇ ಸ್ವಾಮಿ, ಯಾರು ಅಂತ ಹೇಳುತ್ತಾರೆ. ಫೈಟ್ ಇದೆ ಗೊತ್ತು. ಅಲ್ಲ, ನಿಮ್ಮ ಒಲವು ಯಾರ ಕಡೆ? ರಾಮನಗರ ಜನತೆಯ ಒಲವು ಯಾರ ಕಡೆ ಇರ್ಬೋದು ಸರಿ?
ಮಂಜುನಾಥ್ ಕಡೆ. ಟ್ರೆಂಡಿಂಗ್ ಅಲ್ಲಿ ಯಾರು ಬರ್ಬೋದು ಅಂತ ನಿಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ? ಸುರೇಶ್ ಅವರೇ ಬರ್ಬೋದು ಅಂತನಾ? ಯಾಕೆ ಹೃದಯ ಅಂತ ಡಾಕ್ಟರ್ ಸಿ ಆರ್ ಮಂಜುನಾಥ್ ಇದಾರಲ್ಲ. ಕೊಟ್ಟವ್ರಿ ಅವ್ರಿಗೆ ನಂಬರ್ 1 ಮೋದಿನೇ ಬಿರ್ದು ಕೊಟ್ಟವ್ರೆ. ಯಾರಿಗೆ? ನಾವು ಇನ್ಯಾರು ಬರ್ತಾರೆ ಹೇಳಿ? ಕೆಲಸಗಾರರು ಬೇಕು. ಡಾಕ್ಟರ್ ಬರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಅವ್ರು ಎಲ್ಲೋ ಕುತ್ಕೊಂಡ್ಬಿಡ್ತಾರೆ. ಅನುಭವ ಗೊತ್ತಿಲ್ಲ, ಇಲ್ಲಿ ಏನೂ ಗೊತ್ತಿಲ್ಲ. ಅವ್ರು ಬಂದು ತಿಂಗಳಿಗೊಂದು ಮೀಟಿಂಗ್ ತಗೋತಾರೆ ಸುರೇಶ್, ಅಫಿಷಿಯಲ್ ಮೀಟಿಂಗ್. ಅವಾಗಲೇ ಅಫಿಷಿಯಲ್ ಅವಾಗ ಎದುರಿಸೋದಂದ್ರೆ ಅವ್ರ ಒಬ್ಬನಿಗೆ ಎದುರ್ತಾ ಇರೋದಿಲ್ಲಿ. ಎದೆದಾರನ್ನು ಕಾರಣಕ್ಕೆ ಓಟ್ ಹಾಕ್ತಾ ಇದೀರಾ ಅಥವಾ ಕೆಲಸ ಆಗ್ಬೇಕಲ್ಲ? ಕೆಲಸ ಮಾಡ್ತಿದ್ದಾರೆ ಅಂತ? ಅಲ್ಲ, ಹೊಸಬ್ರಿಗೆ ಇನ್ನೊಂದ್ಸರಿ ಒಂದ್ ಚಾನ್ಸ್ ಕೊಡ್ಬೋದಲ್ಲ ಅಂತ. ಹೊಸಬರಿಗೆ ಬೇಕಾದ್ರೆ ಇನ್ನೊಂದ್ಸರಿ ನೋಡ್ಬೋದು. ಕೆಲಸಗಾರ ಕೆಲಸ ಕೊಡ್ಬೇಕು. ಜೊತೆಗೆ ಕೇಂದ್ರದಲ್ಲಿ ಯಾರು ಬರ್ಬೋದು ಈ ಸತಿ ಪ್ರಧಾನಿಯಾಗಿ? ಅದಾದ್ಮೇಲೆ ಅಲ್ಲ, ನಿಮ್ಮ ಅಭಿಪ್ರಾಯ ಏನು? ಕೇಂದ್ರದಲ್ಲಿ ಯಾರು ಬರ್ಬೋದು ಅಂತ? ರಾಹುಲ್ ಗಾಂಧಿನ ಅಥವಾ ಪ್ರಧಾನಿ ಮೋದಿ? ಪ್ರಿಯಾಂಕಾ ಆಗ್ತಾಳೆ ಪ್ರಧಾನಿ.